ಶುಭೋದಯ, ಶುಭ ಸಂಜೆ. ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋ ಒಂದು ಅತ್ಯಂತ ಆಳವಾದ ಮತ್ತು ಕುತೂಹಲಕಾರಿ ವಿಷಯದ ಕುರಿತು ಇದೆ. ಧರ್ಮ ಗ್ರಂಥಗಳ ಇತಿಹಾಸವನ್ನು ತಿಳಿದುಕೊಳ್ಳುವ ಕುತೂಹಲ ನಮ್ಮೆಲ್ಲರಲ್ಲಿದೆ. ನಾವು ಇಂದು ಚರ್ಚಿಸುವ 3 ಪ್ರಮುಖ ಗ್ರಂಥಗಳೆಂದರೆ ಸತ್ಯವೇದ, ಬೈಬಲ್, ಕುರಾನ್ ಮತ್ತು ಭಗವದ್ಗೀತೆ. ಇದರ ಮುಖ್ಯ ಪ್ರಶ್ನೆ, ಈ 3 ಗ್ರಂಥಗಳಲ್ಲಿ ಮೊದಲು ಬರೆದ ಪುಸ್ತಕ ಯಾವುದು? ಮತ್ತು ಇದಕ್ಕಿಂತ ಮುಖ್ಯವಾಗಿ ಈ ವಿಷಯದ ಬಗ್ಗೆ ಸತ್ಯವೇದವು, ಪವಿತ್ರ ಬೈಬಲ್ ಏನು ಹೇಳುತ್ತದೆ? ಇದು ಸತ್ಯದ ಹುಡುಕಾಟದ ಒಂದು ಪ್ರಯಾಣ. ಬನ್ನಿ ಈ ಪವಿತ್ರ ಗ್ರಂಥಗಳ ಕಾಲಘಟ್ಟ ಮತ್ತು ಅವುಗಳ ಕುರಿತು ಸತ್ಯವೇದದ ದೃಷ್ಟಿಕೋನವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ, ಯಾವುದು ಪೂರ್ವಗ್ರಹವಿಲ್ಲದೆ ಈ ಗ್ರಂಥಗಳನ್ನು ಬರೆದ ಅಥವಾ ಸಂಕಲಿಸಿದ ಸಾಮಾನ್ಯ ಐತಿಹಾಸಿಕ ಕಾಲಘಟ್ಟವನ್ನು ನೋಡೋಣ. ಭಗವದ್ಗೀತೆ. ಭಗವದ್ಗೀತೆಯು ಹಿಂದೂ ಧರ್ಮದ ಮಹಾಕಾವ್ಯವಾದ ಮಹಾಭಾರತದ ಒಂದು ಭಾಗವಾಗಿದೆ. ಇತಿಹಾಸಕಾರರ ಅಭಿಪ್ರಾಯ, ಮಹಾಭಾರತದ ರಚನಾ ಕಾಲವು ಕ್ರಿಸ್ತಪೂರ್ವ 5ನೇ ಶತಮಾನದಿಂದ ಕ್ರಿಸ್ತಶಕ 4ನೇ ಶತಮಾನದ ನಡುವೆ ಇರಬಹುದು ಎಂದು ಹೇಳಲಾಗುತ್ತದೆ. ಆದರೆ ಗೀತೆಯು ಸ್ವತಃ ಅದಕ್ಕೂ ಮೊದಲಿನ ಉಪನಿಷತ್ತುಗಳ ಜ್ಞಾನವನ್ನು ಒಳಗೊಂಡಿದೆ. ಪ್ರಮುಖ ಅಂಶ, ಭಗವದ್ಗೀತೆಯ ಬೋಧನೆಗಳು ಅಕ್ಷರ ರೂಪಕ್ಕೆ ಬರುವ ಮುಂಚೆ ಮೌಖಿಕ ಪರಂಪರೆಯಲ್ಲಿ ಅಸ್ತಿತ್ವದಲ್ಲಿದ್ದವು. 2. ಕುರಾನ್. ಸಮಯ. ಕುರಾನ್ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ. ಇದನ್ನು ಪ್ರವಾದಿ ಮುಹಮ್ಮದ್ ಅವರಿಗೆ ಏಂಜಲ್ ಗಬ್ರಿಯಲ್ ಮೂಲಕ ದೇವರು ಅಲ್ಲಾ ನೀಡಿದ ಸಂದೇಶಗಳ ಸಂಕಲನವೆಂದು ಮುಸ್ಲಿಮರು ನಂಬುತ್ತಾರೆ. ಐತಿಹಾಸಿಕ ಕಾಲ. ಈ ಸಂದೇಶಗಳು ಕ್ರಿಸ್ತಶಕ 610ರಿಂದ 632ರ ನಡುವೆ ಬಹಿರಂಗಗೊಂಡವು. ಪ್ರಮುಖ ಅಂಶ, ಪ್ರವಾದಿಯ ಮರಣದ ನಂತರ ಅವರ ಅನುಯಾಯಿಗಳು ಈ ಸಂದೇಶಗಳನ್ನು ಒಂದೇ ಪುಸ್ತಕ ರೂಪಕ್ಕೆ ತಂದರು. ಇದು 3 ಗ್ರಂಥಗಳಲ್ಲಿ ಕೊನೆಯದಾಗಿ ಬರೆಯಲ್ಪಟ್ಟ ಗ್ರಂಥವಾಗಿದೆ. 3. ಸತ್ಯವೇದ, ಬೈಬಲ್. ಭಾಗಗಳು. ಸತ್ಯವೇದವು 2 ಮುಖ್ಯ ಭಾಗಗಳನ್ನು ಹೊಂದಿದೆ: ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಹಳೆಯ ಒಡಂಬಡಿಕೆ, ಇದರ ಮೊದಲು 5 ಪುಸ್ತಕಗಳನ್ನು ಪಂಚಗ್ರಂಥಗಳು ಪ್ರವಾದಿ ಮೋಶೆಯು ಬರೆದರು ಎಂದು ನಂಬಲಾಗಿದೆ. ಸಮಯ. ಇವುಗಳ ರಚನಾ ಕಾಲವು ಸುಮಾರು ಕ್ರಿಸ್ತಪೂರ್ವ 1400ರಿಂದ 1200ರ ನಡುವೆ ಇರಬಹುದು. ಇದು 3 ಗ್ರಂಥಗಳಲ್ಲಿ ಬರವಣಿಗೆಯ ರೂಪದಲ್ಲಿ ಅಸ್ತಿತ್ವಕ್ಕೆ ಬಂದ ಮೊದಲ ಗ್ರಂಥವಾಗಿದೆ. ಹೊಸ ಒಡಂಬಡಿಕೆ, ಇದು ಕ್ರಿಸ್ತನ ಜೀವನದ ನಂತರ ಸುಮಾರು ಕ್ರಿಸ್ತಶಕ 50ರಿಂದ 100ರ ನಡುವೆ ರಚನೆಯಾಯಿತು. ಸಾರಾಂಶ. ಮೊದಲಿಗೆ ಸತ್ಯವೇದ, ಹಳೆಯ ಒಡಂಬಡಿಕೆ, ನಂತರ ಭಗವದ್ಗೀತೆ ಮಹಾಭಾರತದ ಭಾಗವಾಗಿ, ಕೊನೆಯಲ್ಲಿ ಕುರಾನ್. ಐತಿಹಾಸಿಕವಾಗಿ ಸತ್ಯವೇದವೇ ಮೊದಲು ಬರೆಯಲ್ಪಟ್ಟ ಗ್ರಂಥವಾದರೂ ಈ ವಿಡಿಯೋದಲ್ಲಿ ನಾವು ಅದರ ಕಾಲಘಟ್ಟಕ್ಕಿಂತ ಅದರ ದೈವಿಕ ಸತ್ಯದ ಬಗ್ಗೆ ಏನು ಹೇಳುತ್ತದೆ ಎಂಬುದನ್ನು ಹೆಚ್ಚು ಆಳವಾಗಿ ನೋಡಬೇಕು. ಸತ್ಯವೇದದ ಪ್ರಕಾರ ಮೊದಲ ಧರ್ಮಗ್ರಂಥದ ಮೂಲ ಯಾವುದು? ಸತ್ಯವೇದದ ಉತ್ತರ ಹೀಗಿದೆ: ದೇವರ ಮಾತು ಮೊದಲು. ಸತ್ಯವೇದದ ನಿತ್ಯತ್ವದ ಪರಿಕಲ್ಪನೆ. ಸತ್ಯವೇದವು ಸ್ವತಃ ಒಂದು ಧರ್ಮ ಗ್ರಂಥವಾಗಿ ಅಸ್ತಿತ್ವಕ್ಕೆ ಬರುವ ಮೊದಲೇ ಅದರ ಸಂದೇಶವು ನಿತ್ಯವಾಗಿತ್ತು ಎಂದು ಬೋಧಿಸುತ್ತದೆ. ಯೋಹಾನ 1:1. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಇಲ್ಲಿನ ವಾಕ್ಯ, ವರ್ಡ್, ಎಂದರೆ ಯೇಸು ಕ್ರಿಸ್ತ ಮತ್ತು ದೇವರ ಸಂದೇಶ. ಸತ್ಯವೇದವು ಈ ಸಂದೇಶವನ್ನು ಕ್ರೋಢೀಕರಿಸಿದೆ ಅಷ್ಟೇ. ದೇವರಿಂದ ಪ್ರೇರಿತ ಗ್ರಂಥ. ಸತ್ಯವೇದವು ತನ್ನನ್ನು ಮಾನವನ ಬುದ್ಧಿಯಿಂದ ಬರೆಯಲ್ಪಟ್ಟ ಪುಸ್ತಕವೆಂದು ಪರಿಚಯಿಸುವುದಿಲ್ಲ. ಬದಲಿಗೆ ಅದು ದೇವರ ಪ್ರೇರಣೆಯಿಂದ ಮನುಷ್ಯರಿಂದ ಬರೆಯಲ್ಪಟ್ಟ ಗ್ರಂಥವೆಂದು ಹೇಳುತ್ತದೆ. 2 ತಿಮೋಥೆ 3:16. ದೈವ ಪ್ರೇರಣೆಯಿಂದ ಬರೆಯಲ್ಪಟ್ಟಿರುವ ಸತ್ಯವೇದದ ಪ್ರತಿಯೊಂದು ಭಾಗವು ಬೋಧನೆಗೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿಯಲ್ಲಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಇದು ಸತ್ಯವೇದಕ್ಕೆ ಒಂದು ಅನನ್ಯ ಸ್ಥಾನವನ್ನು ನೀಡುತ್ತದೆ. ಇದು ದೇವರ ಉಸಿರಾಟದ ಮಾತು. ಬೇರೆ ಯಾವುದೇ ಗ್ರಂಥಕ್ಕೂ ಸತ್ಯವೇದ ಈ ವಿಶೇಷ ಸ್ಥಾನವನ್ನು ನೀಡುವುದಿಲ್ಲ. ಸತ್ಯವೇದವು ದೇವರನ್ನು ಆದಿ ಮತ್ತು ಅಂತ್ಯ ಎಂದು ಪರಿಚಯಿಸುತ್ತದೆ.
ಭಗವದ್ಗೀತೆ ಮತ್ತು ಕುರಾನ್ನ ಬೋಧನೆಗಳು ಪ್ರಪಂಚವು ಸೃಷ್ಟಿಯಾದ ನಂತರ ಮನುಷ್ಯರಿಗೆ ಪ್ರಕಟವಾದವು. ಆದರೆ ಸತ್ಯವೇದದ ದೇವರು ಸೃಷ್ಟಿಗೆ ಮೊದಲು ಮತ್ತು ನಂತರವೂ ಇದ್ದಾನೆ. ಪ್ರಕಟಣೆ 1:8. ಇರುವಾತನು, ಇದ್ದಾತನು, ಬರುವಾತನು, ಸರ್ವಶಕ್ತನೂ ಆಗಿರುವ ಕರ್ತನು ನಾನು ಅಲ್ಲ ಮತ್ತು ಒಮೆಗಾ ಆಗಿದ್ದೇನೆ ಎಂದು ಹೇಳುತ್ತಾನೆ, ಅಂದರೆ ಆದಿ ಮತ್ತು ಅಂತ್ಯ. ಸಾರಾಂಶ: ಸತ್ಯವೇದದ ಪ್ರಕಾರ ಅದು ಮೊದಲು ಬರೆಯಲ್ಪಟ್ಟ ಗ್ರಂಥವಾಗಿರಬಹುದು, ಆದರೆ ನಿಜವಾದ ಸತ್ಯವು ಗ್ರಂಥದ ಕಾಲಘಟ್ಟಕ್ಕಿಂತ ಹಿಂದಿನದು, ಅಂದರೆ ಅದು ನಿತ್ಯನಾದ ದೇವರಿಂದ ಬಂದಿದೆ. ಸತ್ಯವೇದವು ಕುರಾನ್ ಅಥವಾ ಭಗವದ್ಗೀತೆಯ ಬಗ್ಗೆ ನೇರವಾಗಿ ಮಾತನಾಡುವುದಿಲ್ಲ, ಏಕೆಂದರೆ ಈ ಗ್ರಂಥಗಳು ಸತ್ಯವೇದದ ರಚನೆಯ ನಂತರ ಕಾಣಿಸಿಕೊಂಡವು. ಆದರೆ ಸತ್ಯವೇದವು ಸತ್ಯ ಮತ್ತು ದೈವಿಕ ಪ್ರಕಟಣೆಯ ಕುರಿತು ಕೆಲವು ಮೂಲಭೂತ ತತ್ವಗಳನ್ನು ನೀಡುತ್ತದೆ. ಇದು ಇತರ ಧಾರ್ಮಿಕ ಬೋಧನೆಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರವಾದಿಗಳ ಪರೀಕ್ಷೆ: ಸತ್ಯವೇದವು ನಿಜವಾದ ಪ್ರವಾದಿಗಳನ್ನು ಮತ್ತು ತಪ್ಪು ಬೋಧನೆಗಳನ್ನು ಹೇಗೆ ಗುರುತಿಸಬೇಕು ಎಂದು ಹೇಳುತ್ತದೆ. ಧರ್ಮೋಪದೇಶಕಾಂಡ 18:22. ಪ್ರವಾದಿಯು ಕರ್ತನ ಹೆಸರಿನಲ್ಲಿ ಮಾತಾಡುವ ವಿಷಯವು ನೆರವೇರದಿದ್ದರೆ ಅದು ಕರ್ತನು ಹೇಳಿದ್ದಲ್ಲ. ಯಾವುದೇ ಹೊಸ ಬೋಧನೆಯು ಹಳೆಯ ಸತ್ಯವೇದದ ಪ್ರವಾದನೆಗಳು ಮತ್ತು ಕ್ರಿಸ್ತನ ಬೋಧನೆಗಳಿಗೆ ವಿರುದ್ಧವಾಗಿದ್ದರೆ ಅದನ್ನು ನಿಜವಲ್ಲ ಎಂದು ಪರಿಗಣಿಸಲಾಗುತ್ತದೆ. ಸತ್ಯವೇದದ ಸಂದೇಶವೇ ಅಂತಿಮ. ಯೇಸುಕ್ರಿಸ್ತನ ಆಗಮನ ಮತ್ತು ಹೊಸ ಒಡಂಬಡಿಕೆಯ ಸ್ಥಾಪನೆಯ ದೈವಿಕ ಪ್ರಕಟಣೆಯ ಪೂರ್ಣತೆಯನ್ನು ತಂದಿದೆ ಎಂದು ಕ್ರೈಸ್ತ ಧರ್ಮ ನಂಬುತ್ತದೆ. ಇಬ್ರಿಯ 1:1-2. ದೇವರು ಪೂರ್ವಕಾಲದಲ್ಲಿ ಪ್ರವಾದಿಗಳ ಮುಖಾಂತರ ನಮ್ಮ ಪಿತೃಗಳಿಗೆ ಅನೇಕ ಸಾರಿ ಅನೇಕ ವಿಧವಾಗಿ ಮಾತಾಡಿದ ನಂತರ ಈ ಕಡೆ ದಿವಸಗಳಲ್ಲಿ ತನ್ನ ಮಗನ ಮುಖಾಂತರ ನಮಗೆ ಮಾತಾಡಿದ್ದಾನೆ. ಸತ್ಯವೇದದ ಪ್ರಕಾರ ಯೇಸುಕ್ರಿಸ್ತನ ಮೂಲಕ ಬಂದ ಸಂದೇಶವು ದೇವರಿಂದ ಬಂದ ಅಂತಿಮ ಮತ್ತು ಸಂಪೂರ್ಣ ಸಂದೇಶವಾಗಿದೆ. ಈ ಸಂದೇಶವನ್ನು ಮೀರಿ ಬರುವ ಯಾವುದೇ ಹೊಸ ಸಂದೇಶವನ್ನು ಅದು ಸ್ವೀಕರಿಸುವುದಿಲ್ಲ. ಒಂದೇ ಒಂದು ರಕ್ಷಣೆಯ ಮಾರ್ಗ. ಎಲ್ಲ ಗ್ರಂಥಗಳು ಮತ್ತು ಮಾರ್ಗಗಳು ಒಂದೇ ದೇವರಿಗೆ ಕರೆದೊಯ್ಯುತ್ತವೆ ಎಂಬ ಪರಿಕಲ್ಪನೆಯನ್ನು ಸತ್ಯವೇದವು ಬೋಧಿಸುವುದಿಲ್ಲ. ಯೋಹಾನ 14:6. ಯೇಸುಕ್ರಿಸ್ತನ ಮಾತು: ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಈ ಮಾತು ಸತ್ಯವೇದದ ಮೂಲಭೂತ ನಂಬಿಕೆ. ರಕ್ಷಣೆಯ ಮಾರ್ಗ ಒಂದೇ ಮಾತು. ಅದು ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಮಾತ್ರ ಸಾಧ್ಯ. ತೀರ್ಮಾನ: ಸತ್ಯವೇದವು ಇತರ ಗ್ರಂಥಗಳ ಅಸ್ತಿತ್ವವನ್ನು ನಿರಾಕರಿಸುವುದಿಲ್ಲ, ಆದರೆ ಅವುಗಳ ವಿಷಯ ವಸ್ತುವು ಯೇಸುಕ್ರಿಸ್ತನ ಮೂಲಕ ಪ್ರಕಟವಾದ ದೈವಿಕ ಸತ್ಯ ಮತ್ತು ರಕ್ಷಣೆಗೆ ವಿರುದ್ಧವಾಗಿದ್ದರೆ ಅದನ್ನು ದೈವಿಕ ಪ್ರೇರಿತವೆಂದು ಪರಿಗಣಿಸುವುದಿಲ್ಲ. ಸ್ನೇಹಿತರೆ, ಈ ಪ್ರಯಾಣದಲ್ಲಿ ನಾವು 3 ಮಹಾನ್ ಧರ್ಮಗ್ರಂಥಗಳ ಕಾಲಘಟ್ಟವನ್ನು ನೋಡಿದ್ದೇವೆ. ಸಾಂಪ್ರದಾಯಿಕ ಇತಿಹಾಸದ ಪ್ರಕಾರ ಸತ್ಯವೇದವೇ ಮೊದಲು ಬರೆಯಲ್ಪಟ್ಟಿತು, ಹಳೆಯ ಒಡಂಬಡಿಕೆ. ಆದರೆ ಸತ್ಯವೇದದ ದೃಷ್ಟಿಕೋನದಲ್ಲಿ ಅದು ಯಾವಾಗ ಬರೆಯಲ್ಪಟ್ಟಿತು ಎಂಬುದು ಮುಖ್ಯವಲ್ಲ. ಅದರ ಸಂದೇಶವು ನಿತ್ಯನಾದ ದೇವರ ಮೂಲದಿಂದ ಬಂದಿರುವುದೇ ಹೆಚ್ಚು ಮುಖ್ಯ. ಸತ್ಯವೇದವು ಈ 3ರಲ್ಲಿ ಮೊದಲ ಗ್ರಂಥವಾಗಿರುವುದು ಮಾತ್ರವಲ್ಲ, ಅದನ್ನು ನಂಬುವವರಿಗೆ ಅದು ದೇವರೇ ಸ್ವತಃ ಮನುಷ್ಯನಿಗೆ ಮಾತಾಡಿದ ಶಾಶ್ವತ ಮಾತು. ಅದು ಯೇಸುಕ್ರಿಸ್ತನ ಮೂಲಕ ಸತ್ಯದ ಮಾತು, ಜೀವನದ ಮಾರ್ಗವನ್ನು ತೋರಿಸುತ್ತದೆ. ಅಂತಿಮ ಪ್ರಶ್ನೆ: ನಿಮ್ಮ ಜೀವನದ ಸತ್ಯ ಮತ್ತು ಶಾಶ್ವತ ಬದುಕಿಗಾಗಿ ನೀವು ಯಾವ ಗ್ರಂಥವನ್ನು ನಂಬುತ್ತೀರಿ? ನಾವು ನಿಮ್ಮನ್ನು ನಿಮ್ಮ ಹೃದಯವನ್ನು ತೆರೆಯಲು ಮತ್ತು ಸತ್ಯವೇದದಲ್ಲಿರುವ ದೇವರ ಪ್ರೀತಿ ಮತ್ತು ರಕ್ಷಣೆಯ ಸಂದೇಶವನ್ನು ಓದಲು ಪ್ರೋತ್ಸಾಹಿಸುತ್ತೇವೆ. ಈ ವಿಡಿಯೋ ನಿಮಗೆ ಜ್ಞಾನ ಮತ್ತು ಸ್ಪಷ್ಟತೆಯನ್ನು ನೀಡಿದೆ ಎಂದು ಭಾವಿಸುತ್ತೇನೆ. ಈ ಚರ್ಚೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ವಿಭಾಗದಲ್ಲಿ ದಯವಿಟ್ಟು ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಸತ್ಯದ ಮಾತುಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನನ್ನೊಂದಿಗೆ ಈ ಪ್ರಯಾಣದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ.